ಈಗ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರಾದ ನಮ್ಮ ವೀರಭದ್ರ ಅವರಿದ್ದಾರೆ, ಉಪಾಧ್ಯಕ್ಷರಾದ ಮಂಜುನಾಥ್ ಎಂಪಿ ಅವರಿದ್ದಾರೆ. ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ನಾಗಭೂಷಣ್ ಶೆಟ್ಟಿ ಇದ್ದೀನಿ. ನಮ್ಮ ಕಾರ್ಯದರ್ಶಿಯಾಗಿ ಶಿವು ಅವರಿದ್ದಾರೆ, ನಮ್ಮ ಸೃಜನ್ ಅವರಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರಾಗಿ. ಈಗ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಬ್ಯಾಂಕ್ ಆಫ್ ಬರೋಡಾ ಅಲ್ಲಿ ನಮ್ಮ ಅಧ್ಯಕ್ಷರು ಲೋನ್ ಕೇಳಕ್ ಹೋಗ್ತಾರೆ. ಲೋನ್ ಕೇಳಕ್ ಹೋದಾಗ ಇಲ್ಲ ನಿಮ್ದು ಆಲ್ರೆಡಿ 2 ಲಕ್ಷ ರೂಪಾಯಿ ಲೋನ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ರಿಪೋರ್ಟ್ ಕೊಡ್ತಾರೆ. ಆ ನಂತರ ಪ್ರೈವೇಟ್ ಅಲ್ಲಿ ಅದನ್ನ ನೋಡಿದಾಗ ಯಾವುದೇ ರೀತಿಯ ಲೋನ್ ಇರಲ್ಲ. ಅದನ್ನ RBI ಅವರು ಹೋಗ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೇಳಿದಾಗ ಅವರು 22 ಲಕ್ಷ ರೂಪಾಯಿ ಇದೆ ಅಂತ ಹೇಳಿ ಇವರಿಗೆ ಒಂದು ಏನ್ ಕೊಡ್ತಾರೆ, ಇದನ್ನ ಕೊಡ್ತಾರೆ, ಅಂದ್ರೆ ಲೋನಿನ ಡೀಟೇಲ್ಸ್ ಕೊಡ್ತಾರೆ. ಬಟ್ ಅದ್ರ ಬಗ್ಗೆ ಈಗ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಡಿಸೆಂಬರ್ ತಿಂಗಳಲ್ಲಿ ನಾನು ಲೋನ್ ಬೇಕಂತೇಳಿ ಒಂದು ಲೋನ್ ರಿಕ್ವೆಸ್ಟ್ ತಗೊಂಡು ಹೋಗ್ತೀನಿ. ಅದು ನಮ್ಮ ಪಾಪ ವೆಟರ್ನರಿ ಡಾಕ್ಟರ್ ರಿಕ್ವೆಸ್ಟ್ ಮಾಡ್ಕೊಂತಾರೆ. ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಬಿಡನೆ ಯಾವ್ದಾದ್ರು ಲೋನ್ ಕೊಡಿ ಸರ್ ಅಂತ ಕೇಳಿದಾಗ ಅವ್ರು ಏನ್ ಮಾಡ್ತಾರೆ, ಬ್ಯಾಂಕಿಗೆ ಒಂದು ರಿಕ್ವೆಸ್ಟ್ ಹಾಕ್ತಾರೆ, ನನಗೊಂದು ಹಸು ಲೋನ್ ಬೇಕು ಅಂತೇಳಿ. ನಾನು ಆ ಸಂದರ್ಭದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಹೈನುಗಾರಿಕೆಗೆ ಸಂಬಂಧಪಟ್ಟಂಗೆ ಹೋಗ್ತೀನಿ. ಹೈನುಗಾರಿಕೆಗೆ ಸಂಬಂಧಪಟ್ಟಂಗೆ ಹೋದಾಗ ಬ್ಯಾಂಕ್ ಮ್ಯಾನೇಜರ್ ಏನ್ ಮಾಡ್ತಾರೆ ಅಂದ್ರೆ, ನನ್ನ ರಿಸೋರ್ಸ್ ಮಾಡ್ಕೊಂತಾರೆ. ರಿಸೋರ್ಸ್ ಮಾಡ್ಕೊಂಡ್ ಆದ ನಂತರ ಸಿಬಿಲ್ ರಿಪೋರ್ಟ್ ಅನ್ನ ಚೆಕ್ ಮಾಡ್ತಾರೆ. ಸಿಬಿಲ್ ರಿಪೋರ್ಟ್ ಅಲ್ಲಿ 2016ರಲ್ಲಿ 2 ಲಕ್ಷ ರೂಪಾಯಿ ಲೋನ್ ಇದೆ ಅಂತ ಕೇಳ್ತಾರೆ. ಆಮೇಲೆ ನಾನು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತೀನಿ. ಯಾಕಂದ್ರೆ 2016ರಲ್ಲಿ ನನ್ನ ಅಕೌಂಟೇ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ನಾವು ಯಾವ್ದೋ ಒಂದು ಹಿಂದೆನೆ ವ್ಯವಹಾರಗಳು ನಡೆದಿವೆ, ತುಂಬಾ ಲೋನ್ ಆಗಿದ್ದಾವೆ, ಎಲ್ಲ ಮಾಡಿದ್ದಾನೆ. ಆಮೇಲೆ ನಾನೇನ್ ಮಾಡ್ತೀನಿ, ಸರ್ ನಾನು ತಗೊಂಡಿಲ್ಲ ಅಂತ ಹೇಳ್ತೀನಿ. ತಗೊಂಡಿಲ್ಲ ಅನ್ಬಿಟ್ಲೇನೆ ಸರಿ ಹಂಗಾರೆ ಒಂದು ಕೆಲಸ ಮಾಡಿ ಪ್ರೈವೇಟ್ ಸೈಬರ್ ಸೆಂಟರ್ಗೆ ಹೋಗಿ ಒಂದು ಸಿಬಿಲ್ ರಿಪೋರ್ಟ್ ತಗೊಂಬರ್ರಿ ಅಂತ ಕಳಿಸ್ತಾರೆ. ಸರಿ ಆಯ್ತು ಅಂತ ಹೋಗ್ತೀನಿ, ಜ್ಯೋತಿ ಕಂಪ್ಯೂಟರ್ ಹೋಗ್ತೀನಿ. ಅಲ್ಲಿ ಸಿಬಿಲ್ ರಿಪೋರ್ಟ್ ಚೆಕ್ ಮಾಡ್ತಾರೆ. ಸಿಬಿಲ್ ರಿಪೋರ್ಟ್ ಚೆಕ್ ಮಾಡಿಬಿಟ್ಟು ಅಲ್ಲಿ ಯಾವುದೇ ರೀತಿಯಾದ ಲೋನ್ ಇರಲ್ಲ. ಆ ನಂತರ ಮ್ಯಾನೇಜರಿಗೆ ಬಂದು ಹೇಳ್ತೀನಿ, ಸರ್ ಹಿಂಗೆ 2 ಲಕ್ಷ ರೂಪಾಯಿ ಲೋನ್ ತೋರಿಸ್ತಾ ಇದೆ, ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ, ಎಂತ ಮಾಡ್ಬೇಕು ಅಂತ ಕೇಳ್ತೀನಿ. ಆಮೇಲೆ ಅವ್ರು ಹೇಳ್ತಾರೆ, ಇಲ್ಲ ಇದರಲ್ಲಿ ನಮ್ದ್ರಲ್ಲಿ ಲೋನ್ ಇದೆ ಅಂತೇಳಿ. ಸರಿ ಹಂಗಾರೆ ಲೋನ್ ಇದೆ ಅಂತ ಅಂದ್ಮೇಲೆ ಬರಪ್ಪ ಮತ್ತೆ ಡಿಸ್ಪ್ಯೂಟ್ ರೈಸ್ ಮಾಡ್ಕೊಂಬ, ಆಮೇಲೆ ನಾವು ಅದನ್ನ ಲೋನಿನ ಬಗ್ಗೆ ಮಾತಾಡೋಣ ಅಂತ ಹೇಳ್ತೀವಿ. ಎಲ್ಲೂ ಕೂಡ ನಾವು ಲೋನ್ ಬಗ್ಗೆ ಮಾತಾಡಕ್ ಹೋಗಲ್ಲ, ಅದೇ ಲಾಸ್ಟ್. ಅಲ್ಲಿಗೆ ಸಿಬಿಲ್ ರಿಪೋರ್ಟ್ ಅಲ್ಲಿ ಡೈರೆಕ್ಟ್ ಆಗಿ ಇದರಲ್ಲೇ ಬರೆದಿರ್ತಾರೆ. ಅವ್ರು ಯಾವ್ದಂದ್ರೆ ರಿಸೀವ್ಡ್ ಅಲ್ಲೇ ಬರೆದಿರ್ತಾರೆ, ಇದ್ರಲ್ಲಿ 2 ಲಕ್ಷ ರೂಪಾಯಿ ಇದೆ, ಇದ್ ಮಾಡ್ಕೊ ಬನ್ನಿ ಅಂತ ಹೇಳಿ. ನಂತರ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಶಿವಮೊಗ್ಗ ಹೋಗ್ತೀವಿ. ಶಿವಮೊಗ್ಗ ರೀಜನಲ್ ಆಫೀಸಿಗೆ ಹೋಗ್ತೀವಿ. ರೀಜನಲ್ ಆಫೀಸಲ್ಲೂ ಕೇಳ್ತೀವಿ, ಸರ್ ಹಿಂಗೆ 2 ಲಕ್ಷ ರೂಪಾಯಿ ಲೋನ್ ಇದೆ ಅಂತ ಹೇಳ್ತಾ ಇದಾರೆ, ನಾವು ಬ್ಯಾಂಕ್ ಮ್ಯಾನೇಜರ್ ಹೋಗ್ತಿದ್ವಿ, ಲೋನ್ ಕೊಡ್ತಾ ಇಲ್ಲ ಅಂತ ಕೇಳಿದಾಗ ಅವ್ರು ಏನ್ ಮಾಡ್ತಾರೆ, ಇವ್ರು ಶಿವಮೊಗ್ಗ ಮ್ಯಾನೇಜರ್ ಸಾಗರ ಮ್ಯಾನೇಜರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ನಂತರ ಅವ್ರು ಏನ್ ಮಾಡ್ತಾರೆ ಅಂದ್ರೆ, 2 ಲಕ್ಷ ರೂಪಾಯಿ ಲೋನ್ ಅನ್ನ ಇದೆ ಅಂತ ಹೇಳಿ ಒಂದು ಫೋಟೋ ಹೊಡೆದು ಕಳಿಸ್ತಾರೆ. ಅಧಿಕೃತವಾಗಿ ಎಲ್ಲೂ ಕೂಡ ಹೇಳಲ್ಲ, ನನಗೆ ಅಧಿಕೃತವಾಗಿ ಸಿವಿಲ್ ರಿಪೋರ್ಟ್ ಅಲ್ಲಿ 2 ಲಕ್ಷ ರೂಪಾಯಿ ಲೋನ್ ಇದೆ ಅಂತ ಎಲ್ಲೂ ಕೂಡ ಹೇಳಲ್ಲ, ರೇಟಿಂಗ್ ಕೊಡಲ್ಲ. ನಂತರ ನಾವೇನ್ ಮಾಡ್ತೀವಿ ಅಂದ್ರೆ, ಲೀಡ್ ಬ್ಯಾಂಕಿಗೆ ಹೋಗ್ತೀವಿ. ಲೀಡ್ ಬ್ಯಾಂಕ್ ಫೋನ್ ಮಾಡಿ ಹೇಳ್ತಾರೆ, ನೋಡಪ್ಪ ನೀವು ಆತರ ಅನ್ನಕ್ ಬರಲ್ಲ, ಸಿಬಿಲ್ ರಿಪೋರ್ಟ್ ಕೊಡಿ ಅವರಿಗೆ, ಅವ್ರು ಅದನ್ನು ಡಿಸ್ಪ್ಯೂಟ್ ರೈಸ್ ಮಾಡ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಂತಾರ ಅಂತ ಹೇಳಿ. ಆ ನಂತರ ನಮ್ಮ ಉಪಾಧ್ಯಕ್ಷರು ಮಂಜುನಾಥ್, ನಾನು ಮತ್ತೆ ನಮ್ಮ ಶಿವ ಅವರು ಒಂದ್ಸರಿ ಹೋಗ್ತೀವಿ. ಅದಕ್ಕಿಂತ ಮುಂಚೆನೆ RBI ಗೆ ಒಂದು ಲೆಟರ್ ಕೊಡ್ತೀವಿ. ಯಾಕಂತ ಕೇಳಿದ್ರೆ, ನಮ್ಗೆ ಈ ತರ ಸಮಸ್ಯೆ ಆಗಿದೆ ಸರ್, ನಾನು ಯಾವುದೇ ರೀತಿ 2 ಲಕ್ಷ ರೂಪಾಯಿ ನನ್ನ ಹತ್ರ ಇಲ್ಲ, ಬ್ಯಾಂಕ್ನವ್ರು ಈ ತರ ಹೇಳ್ತಾ ಇದಾರೆ, ಸಿಬಿಲ್ ರಿಪೋರ್ಟ್ ಕೊಡ್ತಾ ಇಲ್ಲ ಅಂತ ಹೇಳಿ ನಾನು RBI ಗೆ ಒಂದು ಲೆಟರ್ ಕೊಡ್ತೀನಿ. RBI ಲೆಟರ್ ಕೊಡ್ಬಿಡ್ಲಾನೆ ಆಮೇಲೆ ಮತ್ತೊಂದ್ಸರಿ ಕೂಡ ನಾನು ರೀಜನಲ್ ಮ್ಯಾನೇಜರ್ ಹೋಗ್ತೀವಿ, ಸರ್ ನಿಮ್ ಸಿಬಿಲ್ ರಿಪೋರ್ಟ್ ಅಲ್ಲಿ ಕೊಡ್ತಾ ಇಲ್ಲ ಅವರು ಅಂತ ಹೇಳಿದಾಗ ಅವರು ಕೂಡ ಹೇಳ್ತಾರೆ, ಏನಂತ ಹೇಳಿದ್ರೆ, ಇಲ್ಲ ಇದರಲ್ಲಿ ಇದೆ, ನೀವು ಪ್ರೈವೇಟ್ ಎಲ್ಲರ ತಪ್ಪಿಸ್ಕೊಂಡು ನೋಡಿ ಅಂತ ಅವರು ಕೂಡ ಸಿಬಿಲ್ ರಿಪೋರ್ಟ್ ನೋಡ್ತಾರೆ. ಅದಕ್ಕಿಂತ ಮುಂಚೆ ರೀಜನಲ್ ಮ್ಯಾನೇಜರ್ ಕೇಳಿದಾಗ ರೀಜನಲ್ ಮ್ಯಾನೇಜರ್ನ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೇಕಂತ ಹೇಳಿದ್ರು. ಅವ್ರನ್ನ ಭೇಟಿ ಆಗ್ಬೇಕಂದ್ರೆ ಅಂದ್ರೆ ಇನ್ನು ಭೇಟಿ ಆಗಂಗಿಲ್ಲ, ಅವ್ರನ್ನ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಆ ನಂತರ ನಾವೇನ್ ಮಾಡ್ತೀವಿ, ಬರ್ತೀವಿ. ಬಂದ ತಕ್ಷಣನೇ ನಾವೊಂದು ನಮಗೂ ಸಿಟ್ಟು ಬರುತ್ತೆ, ಪ್ರತಿಭಟನೆ ಮಾಡ್ಬೇಕು ಅಂತ ಹೇಳಿ ಒಂದು ನೋಟಿಸ್ ಕೊಡ್ತೀವಿ. ಯಾರಿಗೆ? ಬ್ಯಾಂಕಿಗೆ ಪ್ರತಿಭಟನೆ ಮಾಡ್ತೀವಿ ಅಂತ. ಆಮೇಲೆ ಯಾವಾಗ ಇಲ್ಲ ಅಂತ ಹೇಳ್ಬಿಟ್ಟು ನನಗೊಂದು ಅರ್ಜಿ ಕೊಡ್ತಾರೆ ಇವರು. ನಾವು ಕೊಟ್ಟಿರೋ ಲೋನಿಂಗಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಪ್ರತಿಭಟನೆಯಲ್ಲಿ ಕಾಣಿಸಿರೋದು ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ, ಅಧಿಕಾರಿಗಳು ನಮ್ಮ ಬ್ಯಾಂಕ್ ಮ್ಯಾನೇಜರ್ ಸಿಬಿಲ್ ರಿಪೋರ್ಟ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇದನ್ನ ಕೊಟ್ರೆ, ಇದನ್ನ ಕೊಟ್ಬಿಟ್ಟು ಇದನ್ನ RBI ಕೊಟ್ಟು RBI ಇವ್ರು ಹೇಳ್ತಾರೆ ಏನಂತ ಹೇಳಿದ್ರೆ, ಇಲ್ಲ ನೀವು ಇವರು ನಮ್ಗೆ ಲೋನ್ ಕೇಳಕ್ ಬಂದಿದ್ರು, ಇವ್ರು ಯಾವುದೇ ರೀತಿಯಾದ ಪೋಷಕ ದಾಖಲೆಗಳನ್ನು ಕೊಟ್ಟಿಲ್ಲ ನಮ್ಮ ಬ್ಯಾಂಕಿಗೆ. ಸಿಬಿಲ್ ರಿಪೋರ್ಟಿಂಗ್ ಸಮಸ್ಯೆ ಬಿಟ್ಬಿಟ್ರಲ್ಲಿ ಪೋಷಕ ದಾಖಲೆಗಳನ್ನು ಕೊಟ್ಟಿಲ್ಲ, ಹಾಗಾಗಿ ನಾವು ಇದನ್ನ ಕಂಟಿನ್ಯೂ ಮಾಡಕ್ ಆಗಿಲ್ಲ, ಹಾಗಾಗಿ ನೀವು ಇದನ್ನ ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ RBI ಹೇಳುತ್ತೆ, ಇಲ್ಲ ಇದು ನಿಮ್ಮ ಪರ್ಸನಲ್ ಇದು ಆಗಿರೋದ್ರಿಂದ ನಾವು ಇದನ್ನ RBI ಒಂಬಟ್ಸ್ಮನ್ ಸ್ಕೀಮ್ ಬರಲ್ಲ ಅಂತ ಹೇಳ್ಬಿಟ್ಟು ವಜೆ ಮಾಡ್ತಾರೆ. ಆಮೇಲೆ ನಂತರ ಹೇಳ್ತೀನಿ, ನಾನು ಅದನ್ನ RTI ಹಾಕ್ತೀವಿ RBI ಗೆ, ಇದು ಇವ್ರಿಗೆ RBI ಗೂ ಒಂದು RTI ಹಾಕ್ತೀವಿ, ಇವ್ರಿಗೂ ಒಂದು RTI ಹಾಕ್ತೀವಿ.
ಏನಂತ ಅಂದ್ರೆ, ಇಲ್ಲ ನೀವು ಬ್ಯಾಂಕ್ನವರು ಸುಳ್ಳು ಮಾಹಿತಿ, ನಿಮ್ಗೆ RBI ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಆಲ್ರೆಡಿ ನಾನು ಇದ್ರಲ್ಲಿ 2 ಬ್ಯಾಂಕೇ ಫೇಕ್ ಇದೆ, 2 ಲಕ್ಷ ಲೋನೇ, ಇದ್ರಲ್ಲಿ 27 ಲಕ್ಷ ಲೋನ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಅಂತೇಳಿ. ಆಮೇಲೆ ಅವ್ರು ಅದನ್ನ ಪರಿಶೀಲನೆ ಮಾಡಕ್ಕೆ ಒಂದು ಕಂಪ್ಲೇಂಟ್ ನಂಬರ್ ರೈಸ್ ಮಾಡಿದಾಗ ಮಾಡಿ 2000 ಮೊನ್ನೆ ರೀಸೆಂಟ್ ಆಗಿ ಇದೇ ತಿಂಗಳು 2ನೇ ತಾರೀಕು ಒಂದು ಲೆಟರ್ ರೆಡಿ ಮಾಡ್ತಾರೆ ನಂಗೆ. ಲೆಟರ್ ರೆಡಿ ಮಾಡಿ ಅದನ್ನ ಕೊಟ್ಟು, ಅದಾದ ನಂತರ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಒಂದು ರಿಪ್ಲೈ ಮಾಡಿ 8ನೇ ತಾರೀಕು ಒಂದು ಲೆಟರ್ ಹಾಕ್ತೀವಿ. ಯಾರಿಗೆ ಅದು ರಿಪ್ಲೈ ಕೊಡ್ತೀವಿ, 8ನೇ ತಾರೀಕು ಕೊಡ್ತೀವಿ. 8ನೇ ತಾರೀಕು ಅದು ರಿಸೀವ್ಡ್ ಆಗುತ್ತೆ. ನಂತರ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ನಮ್ಗೆ ಗೊತ್ತಿರಲ್ಲ. 7ನೇ ತಾರೀಕು ಕಂಪ್ಲೇಂಟ್ ಬಂದಾಗ ಗೊತ್ತಾಗುತ್ತೆ ನೀವು ದಾಖಲೆಗಳು ಕೊಟ್ಟಿಲ್ಲ ಅಂತ. ಬ್ಯಾಂಕ್ ನಲ್ಲಿ ಕೊಡಿಸಿರೋ ಲೆಟರ್ಗೆ ನೀವು ರಿಪ್ಲೈ ಕೊಟ್ಟಿಲ್ಲ ಅಂತ 17ರಲ್ಲಿ ಡಿಸಿಷನ್ ತಗೊಂಡಾಗ ಅವರು ಹೇಳ್ತಾರೆ, ನೀವು ಅದಕ್ಕೆ ಯಾವುದೇ ರೀತಿಯಾಗಿ ಬ್ಯಾಂಕಿಗೆ ನೀವು ಸರಿಯಾದ ರೆಸ್ಪಾನ್ಸ್ ಕೊಟ್ಟಿಲ್ಲ, ಹಾಗಾಗಿ ನಿಮ್ಮ ಕಂಪ್ಲೇಂಟ್ ಡೂಪ್ಲಿಕೇಟ್ ಅಂತ ಕ್ಲೋಸ್ ಮಾಡ್ತೀವಿ. ಮೊನ್ನೆಗೂ ಕೂಡ ಲೀಡ್ ಬ್ಯಾಂಕಿಗೆ ಮ್ಯಾನೇಜರ್ಗೆ ಒಂದು ಇದನ್ನ ಮಾಡಿದೀವಿ. ಏನಂತ ಹೇಳಿದ್ರೆ, ಅಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಆಮೇಲೆ ಈಗ ಇನ್ನೊಂದ್ ಏನಾಗತ್ತೆ ಅಂದ್ರೆ, ಈಗ ನಮಗೆ ಸ್ವಲ್ಪ RBI ಗೈಡ್ಲೈನ್ಸ್ ಗಳು, ಆಮೇಲೆ ಯಾವ ತರ ಬ್ಯಾಂಕಿಂಗ್ ಗೈಡ್ಲೈನ್ಸ್ ಗಳಿದೆ ಅಂತ ಗೊತ್ತಿದೆ. ಸೊ ಅದು ಗೊತ್ತಿರಕ್ ಹೋಗಿ ನಾವ್ ಇಷ್ಟು ಹೋರಾಟ ಮಾಡಿದ್ವಿ. ಕೆಲವ್ರು ಹಳ್ಳಿಯವರಿಗೆ ಏನು ಗೊತ್ತಿರಲ್ಲ. ಈಗ ಹೈನುಗಾರಿಕೆ ಅಂತ ಬರ್ತಾರೆ, ಏನೋ ಬ್ಯಾಂಕಿಂದ ಲೋನ್ ಕೊಡ್ತಾರೆ ಅಂತ ಹೇಳಿ ಬರ್ತಾರೆ. ಅವ್ರಿಗೆ ಇವ್ರು ಈ ತರ ಮಾಡ್ಬಿಟ್ರೆ ಅವ್ರು ನೆಕ್ಸ್ಟ್ ಸಿಬಿಲು ಚೆಕ್ ಮಾಡ್ಸಕ್ ಹೋಗಲ್ಲ ಪ್ರೈವೇಟ್ ಅಲ್ಲಿ. ಇವ್ರು ಹೇಳಿದ್ದೆ ಸತ್ಯ ಅಂತ ತಿಳ್ಕೊಂಡು ಮನೇಲಿ ಇರ್ತಾರೆ. ಆಮೇಲೆ ಸಮಸ್ಯೆ ಆಗೋದಂದ್ರೆ ಅಲ್ಲಿ ಪಾಪ ಅವ್ರಿಗೆ ಗೊತ್ತೇ ಇರಲ್ಲ. ಇನ್ಯಾವುದೋ ಲೋನಿಗೆ ಹೋದಾಗ ನಿಮ್ದೆಲ್ಲೂ ಲೋನ್ ಇಲ್ಲ ಕಣ್ರಿ ಅಂತ ಹೇಳಿದಾಗ ಆಮೇಲೆ ಅವ್ರಿಗೆ ಅನ್ಸುತ್ತೆ, ಈಗ ಹೈನುಗಾರಿಕೆ ನಾನು ತಗೊಳ್ಬೇಕಿತ್ತು, ನನಗೆ ಅದರಿಂದ ಬ್ಯಾಂಕಿಗೆ ಬರ್ತಿತ್ತು ಅನ್ಸುತ್ತೆ. ಬಟ್ ಇವ್ರು ಮಾಡುವಂತ ತಪ್ಪುಗಳಿಗೆ ಇದು ಸಮಂಜಸವಾದಂತದ್ದಲ್ಲ ಅಂತ ನಾವು ಹೇಳ್ತೀವಿ. ಆಮೇಲೆ ಅಲ್ಲಿನ ಬ್ಯಾಂಕ್ ಮ್ಯಾನೇಜರು ಅಷ್ಟೇ ಯಾವುದೇ ರೀತಿಯ ಬಂದು ಜನರುಗಳಿಗೆ ಸಪೋರ್ಟಿವ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ಇದ್ರ ಬಗ್ಗೆ ನಮ್ಮ ಹತ್ರ ಬಂದು ಚರ್ಚೆ ಮಾಡಿದ್ದಾರೆ. ಆ ನಂತರದಲ್ಲಿ ಕನ್ನಡದಲ್ಲಂತೂ ಮಾತಾಡಲ್ಲ. ಈಗ ಅವರಿಗೆ ಕನ್ನಡ ಬರಲ್ಲ ಅಂದಾಗ ಯಾರೋ ಒಬ್ರು ಅವ್ರ ಬ್ಯಾಂಕ್ ಸಿಬ್ಬಂದಿ ಕರೆದ್ಬಿಟ್ಟು ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೋದು. ಈ ಪ್ರತಿಯೊಬ್ರು ಇಂಗ್ಲಿಷ್ ಕಲ್ತ್ಕೊಂಡೆ ಹೋಗ್ಬೇಕು ಅಂತ ಏನಿಲ್ಲ. ಕನ್ನಡ ಬರಲ್ಲ ಅಂದ್ರೆ ಇವ್ರು ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೇಕು. ಇವರಿಗೆ ಕನ್ನಡದಲ್ಲಿ ಕೇಳಿದ ತಕ್ಷಣ ಇವ್ರು ರ್ಯಾಶ್ ಆಗ್ಬಿಡೋದಂತೆ, ಇಂಗ್ಲಿಷ್ ಅಲ್ಲಿ ಇಲ್ಲ ಆಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ. ಅದಕ್ಕೆ ಅವರು ಫಸ್ಟ್ ಸಾರ್ವಜನಿಕರ ಜೊತೆಗೆ ಅವ್ರ ಸ್ಪಂದನೆ ಚೆನ್ನಾಗಿರ್ಬೇಕು. ನಾವ್ ಇದ್ರ ಬಗ್ಗೆ ಈಗ ನೇರವಾಗಿ ಹೋಗಿ ಅವ್ರಿಗೆ ಪ್ರಶ್ನೆ ಮಾಡ್ತೀವಿ, ಆದ್ರೆ ಇದೊಂದು ಮಾಹಿತಿ ಸಾರ್ವಜನಿಕರಿಗೆ ಇರ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. 9ನೇ ತಾರೀಕು ರಿಪ್ಲೈಲಿ ಅದೇ ತರ ಬರೆದಿದ್ದೀನಿ ನಾನು. ಏನಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಈ ತರ ಸಮಸ್ಯೆ ಕೊಡ್ತಾ ಇದಾರೆ, ತೊಂದರೆ ಕೊಡ್ತಾ ಇದಾರೆ. ಏನ್ ತೊಂದ್ರೆ ಅಂದ್ರೆ 2 ಲಕ್ಷ ರೂಪಾಯಿ ಬೇಕು ಅಂತ ಅಂದಾಗ 2 ಲಕ್ಷ ರೂಪಾಯಿ ನಂಗೆ 2016ರಲ್ಲಿ ತಗೊಂಡು ಏನ್ ಮಾಡಿದೆ ಅನ್ನೋದು ಒಂದ್ ಕಡೆ ಪ್ರಶ್ನೆ. ಇನ್ನೊಂದು ಮನೇಲಿ ಕೇಳೋದು ಏನಂತ ಅಂದ್ರೆ, 22 ಲಕ್ಷ ರೂಪಾಯಿ RBI ಸುಮ್ನೆ ಕೊಟ್ಬಿಡುತ್ತಾ? RBI ಒಂದು ಜವಾಬ್ದಾರಿ ಸ್ಥಾನದಾಗಿರುವಂತ ಒಂದು ಸಂಸ್ಥೆ 22 ಲಕ್ಷ ಹೆಂಗ್ ಕೊಡುತ್ತೆ? ಅದು ಸುಳ್ಳು. ನಾವು ವಾದ ಮಾಡಕ್ಕೆ ಆಗ್ತದೆ ನಮ್ಮ ಕೈ ಮನೆಯಲ್ಲಿ. ಆ ತರ ಹಿಂಸೆ ನಮ್ಗೆ ಲೆಕ್ಕ ಕೇಳ್ತಿದ್ರೆ. ಇದಕ್ಕೆ ನಂಗೆ RBI ಸ್ಪಷ್ಟನೆ ಕೊಡ್ಬೇಕು. ಒಂದು ಇಲ್ಲ ಅಂದ್ರೆ ನಾವು ಅದನ್ನೇ ಹೇಳ್ತೀವಿ, ನಾವು ಈಗ ಹೆಂಗೂ ಈಗ ಮನಿ ಬಿಡಂತ ಪೊಸಿಷನ್ ಬಂದಿದೀವಿ. ಅದಕ್ಕೆ ಈಗ RBI ಉತ್ತರ ಕೊಡ್ಬೇಕು. ಆಮೇಲೆ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಉತ್ತರ ಕೊಡ್ಬೇಕು. RBI ಮತ್ತೆ ಬ್ಯಾಂಕ್ ಆಫ್ ಬರೋಡ ಎರಡು ಉತ್ತರ ಕೊಡ್ಬೇಕು.